ನಮಸ್ತೆ, ಓನಶ್ರೀ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌಡ ಇವತ್ತು ಅಲ್ಲಿ ಸ್ವಾಮೀಜಿಗಳ ಹತ್ರ ಹೋಗಿದ್ದಾನೆ. ಅಲ್ಲಿ ಕೇಳೋಕ್ಕೆ ಬಾಳು ಮದುವೆ ಆಗೇ ಆಗುತ್ತಾ ಅಂತ ಕೇಳಬೇಕು. ಇವನಿಗೆ ಕುತೂಹಲ ಜಾಸ್ತಿ, ಇವನ ಹೆಂಡ್ತಿಗೆ ಕುತೂಹಲ ಜಾಸ್ತಿ. ಮಗ ಒಳ್ಳೆಯವನು ಪಾಪ. ಮಗ ಬಾಳು ಕಡೆಗಿರ್ತಾನೆ, ಇವರಿಬ್ಬರು ಮಾತ್ರ ಅವನ ಮದುವೆ ಆಗಬಾರ್ದು ಅಂತಲೇ ಕಾಯ್ತಾ ಇರ್ತಾರೆ. ಈ ಕಡೆ ಬಂದು ಬಾಳು ಅಮ್ಮ ಮದುವೆಗೆ ಒಪ್ಕೊಂಡಲ್ಲ ಅಂತೇಳಿ ಖುಷಿಯಾಗಿ ಮತ್ತು ಗೋಲ್ಡು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಇವತ್ತು ಹೊರಟಿದ್ದಾರೆ. ನಿನಗೇನೇನು ಬೇಕು ಅಂತ ಎಲ್ಲರಿಗೂ ಕೇಳ್ತಾ ಇದ್ದಾರೆ. ಬಾಳುಗೂ ನಿಂಗೇನು ಬೇಕು ಅಂತ ಕೇಳಿದ್ರೆ ನನಗೇನು ಬೇಡ, ನಿಮ್ಮ ಇಷ್ಟ, ನೀವೇನಾದ್ರು ತಗೊಳ್ಳಿ ಅಂತಿದ್ದಾನೆ. ಬಾಳು ಮನಸ್ಫೂರ್ತಿ ಒಪ್ಕೊಂಡಿದ್ದಾನ ಅಥವಾ ಇಲ್ವಾ ಅನ್ನೋದು ಇನ್ನೂ ಡೌಟಲ್ಲೇ ಇದೆ. ಆದರೆ ಇವಳು ಗಂಗಾ ಮತ್ತು ಸತ್ಯವ್ವ ಅವರೆಲ್ಲ ಒಪ್ಕೊಂಡಿದ್ದಾನೆ ಅನ್ನೋ ಮೂಮೆಂಟಲ್ಲೇ ಇದ್ದಾರೆ. ಮದುವೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಸತ್ಯವ್ವ ಹೇಳ್ತಾಳೆ, ನನಗೇನು ಬೇಡ, ನಿಂಗೇನು ಬೇಕು ಸತ್ಯವ್ವ ಅಂತ ಕೇಳಿದ್ರೆ, ನನಗೇನು ಬೇಡ, ಮದುವೆ ಒಂದು ಚೆನ್ನಾಗಾಗ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ನನಗೆ ಅಂತ ಬಾಳು ಮುಖ ನೋಡ್ತಾನೆ, ಸುಮ್ಮನಾಗ್ತಾನೆ. ಹೀಗೆ ಆಮೇಲೆ ಮದುವೆ ಆಮಂತ್ರಣ ಕೊಡೋದಿರುತ್ತೆ. ಅದಕ್ಕೆ ಹೋಗಬೇಕು ಅಂತ ಎಲ್ಲ ಕಡೆ ಯಾರ್ಯಾರು ಎಲ್ಲೆಲ್ಲಿ ಕೊಡಬೇಕು ಏನು ಅಂತ ಎಲ್ಲ ಅವರವರೇ ಡಿವೈಡ್ ಮಾಡ್ಕೋತಾರೆ. ಬಾಳು ಯಾವಾಗಲೂ ನಗ್ತಾನೆ ಇರ್ತಾನೆ. ಇವನು ಯಾವಾಗ ಬೇಡ ಅಂತಲೂ ಗೊತ್ತಿಲ್ಲ. ಮದುವೆ ಅಂತೂ ಆಗೋ ಡೌಟು, ಆಗುತ್ತೆ ಅಂತ ಪಾಪ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಎಲ್ಲರೂ ಅಂದ್ಕೊಂಡು ತುಂಬ ಖುಷಿಯಾಗೇ ಇದ್ದಾರೆ. ಎಲ್ಲರೂ ಮನೆ ಜನ ಎಲ್ಲರೂ ಖುಷಿಯಾಗೇ ಇದ್ದಾರೆ. ಒಪ್ಕೊಬಿಟ್ಟ ಬಾಳು ಮದುವೆಗೆ ಒಪ್ಕೊಬಿಟ್ಟ ಅಂತೇಳಿ. ಆದರೆ ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಅಘೋರಿಗಳು ಅಂದರೆ ಭೈರವ ಅವರು ಅವರಿಗೆ ನಾನು ಬಾಳನ ಮದುವೆ ಮಾಡೋಕ್ಕೆ ಬಿಡೋದೇ ಇಲ್ಲ, ನನ್ನ ಏನದು ಯಜ್ಞ, ನನ್ನ ಫಲದ ಪ್ರಕಾರ ನಾನು ಮದುವೆ ಮಾಡ್ಕೊಳ್ಳೋಕೆ ಬಿಡೋದೇ ಇಲ್ಲ, ಬಾಳು ಮದುವೆ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗೂ ಹೇಳ್ತಾರೆ. ಈ ಗೌಡ ಹೋಗಿ ಕೇಳಿದಾಗ, ಹೌದಾ ಆಗಲ್ವಾ, ಆಗುತ್ತೆ ಅಂದ್ಕೊಂಡಿದ್ದೀನಿ, ಎಲ್ಲ ಅವರು ಮದುವೆಗೆ ಪ್ರಿಫರೆನ್ಸ್ ಮಾಡ್ಕೊಬಿಟ್ಟಿದ್ದಾರೆ, ಎಲ್ಲ ಪರ್ಚೇಸಿಂಗು ಎಲ್ಲ ಆಯ್ತಲ್ಲ, ಮತ್ತು ಅವರೆಲ್ಲ ತಂದ್ಕೊಬಿಟ್ಟಿದ್ದಾರೆ, ಮದುವೆ ಆಗುತ್ತೆ ಅಂತೇಳಿ ನೀವು ಆಗಲ್ಲ ಅಂತಿರಲ್ಲ ಅಂತ ಕೇಳ್ತಾನೆ. ನಾನು ಹೇಳ್ತಾ ಇದ್ದೀನಿ ಅದು ಆಗಲ್ಲ, ಮದುವೆ ಯಾವ ಕಾರಣಕ್ಕೂ ಆಗಲ್ಲ ಅಂತ ಗೋರಿಗಳು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಮನೆಗೆ ಬರ್ತಾನೆ. ಹೆಂಡ್ತಿ ಕೇಳ್ತಾಳೆ, ಏನಾಯಿತು ಹೋಗಿದ್ರಲ್ಲ ಅಂತೇಳಿ. ಆವಾಗ ಅವನು ಹೇಳ್ತಾನೆ, ಗೌಡ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ನು ನೋಡಿದ್ರೆ ಬಾಳು ಒಪ್ಪಿಗೆ ಕೊಟ್ಟವನೇ ಅಂತ ಇವರೆಲ್ಲ ಮದುವೆಗೆ ರೆಡಿ ಮಾಡ್ಕೊತಾವ್ರೆ. ಇದು ಏನು ವೈಜೆ ಏನು ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ಅವನು ತಲೆ ಕೆಡಿಸ್ಕೊಳ್ತಾನೆ. ಹೌದಾ, ಮತ್ತು ಅದು ಹೆಂಗೆ ಅವರು ಆಗಲ್ಲ ಅಂತಾರೆ, ಇವನು ಆಗುತ್ತೆ ಒಪ್ಕೊಂಡಿದ್ದಾನೆ ಅಂತಾರೆ, ಏನು ಇದು ಅಂತ ಕೇಳ್ತಾಳೆ. ಏನೋ ನನಗೂ ಗೊತ್ತಾಗ್ತಿಲ್ಲ ವೈಜಂತ, ಏನಾಗಿದೆಯೋ ಏನೋ ನನಗೂ ಗೊತ್ತಾಗ್ತಿಲ್ಲ ವೈಜಂತ, ಸಂಧ್ಯಾ ಏನು ಹೇಳ್ತಾನೋ ನನಗೂ ಗೊತ್ತಾಗ್ತಿಲ್ಲ ವೈಜಂತ ಅಂತಾನೆ ಇವನು ಗೌಡ. ಆಮೇಲೆ ಗುಂಡ ಬತ್ತನಲ್ಲಿಗೆ, ಇಲ್ಲ ಬಾಳು ಒಪ್ಕೊಂಡಿದ್ದಾನೆ, ಬಾಳು ಮದುವೆ ಆಗುತ್ತೆ, ನಾನು ಹೋಗ್ತೀನಿ ಬಾಳು ಮದುವೆಗೆ ಅಂತ ಹೇಳ್ತಾನೆ. ಈ ಕಡೆ ಅವರ ಬಾಳು ಅಕ್ಕ ತಮ್ಮ ಒಪ್ಕೊಂಡಿದ್ದಾನೆ ಅನ್ನೋದು ಒಂದು, ಇವನು ಯಾವಾಗ ಕ್ಯಾನ್ಸಲ್ ಮಾಡ್ತಾನೆ ಅನ್ನೋ ಭಯನೂ ಕೂಡ ಇದೆ. ಅವ್ರ ಅಮ್ಮನ ಹತ್ರ ಅದನ್ನೇ ಹೇಳ್ಕೊತ ಇರ್ತಾಳೆ. ಅಲ್ಲ ಕಣಮ್ಮ, ನಾನೇನೋ ಸತ್ಯವನ್ನು ಬಿಟ್ಟಿರೋದು ಹೆಂಗೆ, ಸತ್ಯವ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಾವು ಹೆಂಗಿರೋದು ಅಂತ ಕೇಳ್ತಾಳೆ. ಅದಕ್ಕೆ ನೀನು ಹಂಗಂತ ಇದೆಯಲ್ಲ, ನೀನು ಬೇರೆ ಮನೆಗೆ ಹೋದಾಗ ನಾನು ಹೆಂಗಿರಬೇಕು, ನನಗೆ ಆ ಥರ ನೋಡು, ಈಗ ನನಗೇನಾಗಿತ್ತು ಅದು ನಿನಗೂ ಆಗ್ತಾಯಿದೆ ತಾನೇ ಅಂತ. ಹೌದು ಕಣವ ಅಂತಾಳೆ. ಮತ್ತು ಆಗ ನಾನು ಹೇಳಿದ್ರೆ ನನ್ನ ಮಾತು ನಂಬ್ತಾನೆ ಇರಲಿಲ್ಲ, ಈಗ ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಅವ್ರ ಅವ್ವ ಕೇಳ್ತಾಳೆ. ಹೌದು ಕಣವ, ಬಿಟ್ಟಿರೋದು ಭಾಳ ಕಷ್ಟ ಅಂತ. ಯಾರು ಬೇರೆ ಮನೆಗೆ ಹೋಗ್ತಿಲ್ವಲ್ಲ, ನಿಮ್ಮ ಅಪ್ಪನ ಮನೆಗೆ ತಾನೇ ಅವಳು ಬರ್ತಾ ಇರೋದು ಅಂತಂದರೆ, ನಿಮ್ಮ ಅವ್ವನೇ ತಾನೇ ಇಲ್ಲಿರೋದು ಅಂತಂದರೆ, ಹೆಂಗಾದ್ರೂ ಆಗ್ಲವ್ವ, ನನ್ನ ಜೊತೆನೇ ಹಿಂದೆ ಮುಂದೆ ಇದ್ದವಳು ಅಲ್ಲಿಂದ ಈ ಕಡೆ ಬಂದುಬಿಟ್ರೆ ನನಗೆ ಭಾಳ ಬೇಜಾರಾಗುತ್ತೆ ಕಣವ ಅಂತ ಹೇಳ್ತಾಳೆ. ಏನು ಬೇಜಾರಾಗಲ್ಲ ಬಿಡು, ಯಾವಾಗ ಬೇಕಂದ್ರೆ ಅವಾಗ ಬರ್ಬೋದು, ಯಾವಾಗ ಬೇಕಂದ್ರೆ ಅವಾಗ ಹೋಗ್ಬೋದು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಂತ ಸಮಾಧಾನ ಮಾಡ್ತಾಳೆ. ಆಮೇಲೆ ಬಾಳು ಅವ್ವ ಸಮಾಧಾನ ಮಾಡ್ತಾಳೆ. ಇಲ್ಲಿ ತರಕಾರಿಗಳು ಹೆಚ್ಕೊಂಡು ಅಮ್ಮ ಮಗಳು ಕೂತಿರ್ತಾರೆ, ಈರುಳ್ಳಿ ತರಕಾರಿ ಹೆಚ್ಚುತ್ತಾ ಕೂತಿರ್ತಾರೆ. ಇಲ್ಲೇ ಡಿಸ್ಕಸ್ ಮಾಡ್ತಾಯಿರ್ತಾರೆ. ಬಾಳು ಮದುವೆ ಆದರೆ ಬಾಳುಗೆ ಹೆಂಗೆ ಮಾಡಬೇಕು, ಸತ್ಯವ್ಗೆ ಏನು ಮಾಡಬೇಕು, ಈ ಥರ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ.
ಮತ್ತು ಏನೇನು ಒಡವೆ ತರಬೇಕು, ಏನೇನು ಬಟ್ಟೆಗಳು ತರಬೇಕು ಅಂತ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಸತ್ಯವ್ವ ಹೇಳ್ತಾಳೆ, ಸತ್ಯವ್ವನ ಅಮ್ಮ ಗಂಗವ್ವ ಹೇಳ್ತಾಳೆ, ಅವ್ವ ಸತ್ಯವ್ವನ ಹೆಂಗವ್ವ ಬಿಟ್ಟಿರೋದು, ನನಗೆ ಸತ್ಯವ್ವನ ನೆನ್ಕೊಂಡ್ರೆ ಈಗಲೇ ಅಳು ಬರುತ್ತೆ. ಅವಳು ಒಂಥರ ಸಾಧು ಪ್ರಾಣಿ ಥರ ನನ್ನ ಥರ ಕಣವ್ವ, ಒಂದೇ ಸಲ ಹಾರಾಡ್ಬಿಡ್ತಾಳೆ ಆಮೇಲೆ ಸುಮ್ಮನಾಗ್ಬಿಡ್ತಾಳೆ ಹಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದೌದು ಅವಳು ನಿನ್ನ ಥರನೇಯ ಅಂತ ಹೇಳ್ಬಿಟ್ಟು, ಆಮೇಲೆ ಬಾಳು ಏನು ಒಪ್ಕೊಂಡಿದ್ದಾನೆ, ಸದ್ಯಕ್ಕೆ ಏನು ಮಾಡ್ತಾನೋ ಗೊತ್ತಿಲ್ವಲ್ಲವ ಅಂತ 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 ಮಾತಾಡ್ತಾಳೆ. ಈ ಕಡೆ ಅಗೋರಿಗಳು ಅಂದರೆ ಈ ವೈರಾಗಿಗಳು ಇವರು ಮತ್ತು ಮಾವ ಅಳಿಯ ಆ ಕಡೆಯಿಂದ ಬರ್ತಾ ಇರ್ತಾರೆ. ಇವನು ನೋಡ್ದಾರಂಗೆ ಆ ಕಡೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಕರಿತಾನೆ. ಅವನ ಅವನ ಜೊತೆ ಇರ್ತಾನಲ್ಲ ಅವನಿಗೆ ಹೇಳ್ಬಿಟ್ಟು ಅವ್ರನ್ನ ಕರಿ ಅಂತ ಹೇಳ್ತಾನೆ. ಆಮೇಲೆ ಇಲ್ಲ ಈಗ ಟೈಮ್ ಇಲ್ಲ, ಇನ್ನೊಂದು ಸಲ ಬರ್ತೀವಿ, ಈಗ ಬರಲ್ಲ ಅಂತ ಹೋಗ್ತಿರ್ತಾರೆ. ಇಲ್ಲ, ನಮ್ಮ ಗುರುಗಳು ಕರಿತವ್ರೆ ಅಂದರೆ ಬರಲೇಬೇಕು ಅಂತ ಹೇಳ್ತಾನೆ. ಆಮೇಲೆ ಸರಿ ನೋಡೋಣ ಕೇಳೋಣ ಅಂತ ಬರ್ತಾರೆ. ಅಲ್ಲಿಗೆ ಬಂದಾಗ ನಾನು ಕರೆದ್ರೂ ನಾನು ನೋಡಿದ್ರೂ ನೋಡ್ದಂಗೆ ಹೋಗ್ತಾ ಇದ್ದೀರಲ್ಲ, ಎಷ್ಟು ಅಹಂಕಾರ ನಿಮಗೆ ಅಂತ. ಇಲ್ಲ, ನಮಗೇನೋ ಬೇರೆ ಕೆಲಸ ಇತ್ತು ಹಂಗಾಗಿ ಹೋಗ್ತಾ ಇದ್ದೀವಿ, ಈಗ ಅರ್ಜೆಂಟಲ್ಲಿದ್ದೀವಿ ಅಂತ ಈ ಅಳಿಯ ಮಾವ ಹೇಳ್ತಾರೆ. ಅದಕ್ಕೆ ಅಗೋರಿ ಹೇಳ್ತಾನೆ, ನನಗಿಂತ ಅರ್ಜೆಂಟ್ ಕೆಲಸ ಏನಿದೆ, ನನ್ನ ನೋಡ್ದಲ್ಲೇ ನೋಡಿದಂಗೆ ಹೋಗ್ತಾ ಇದ್ದೀರಾ, ಇನ್ನೆಷ್ಟು ದುರಹಂಕಾರ ನಿಮಗೆ ಅಂತ ಬೈತಾನೆ. ಸರಿ ಇವಾಗ ಏನು ಹೇಳಿ ಅಂತ ಕೇಳ್ತಾರೆ. ಏನಿಲ್ಲ, ಬಾಳು ಮದುವೆ ನಿಶ್ಚಯ ಆಯಿತಾ ಅಂತ ಕೇಳ್ತಾನೆ. ಹೌದು ನಿಶ್ಚಯ ಆಗಿದೆ, ಎಲ್ಲರಿಗೂ ಲಗ್ನ ಪತ್ರಿಕೆ ಕೊಡೋದಿದೆ, ಹಂಗಾಗಿ ಎಲ್ಲ ಕಡೆ ಓಡಾಟ ಜಾಸ್ತಿ ಆಗಿದೆ, ಹೋಗ್ತಾಯಿದ್ದೀವಿ. ಹೌದಾ, ನಾನು ಅಂದ್ಕೊಂಡು ಆಗಲ್ಲ ಅಂತಿದ್ದೀನಿ, ಇವರೆಲ್ಲ ಮದುವೆ ಅಂತಿದ್ದಾರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಅವರಿಬ್ಬರು ಲೇಟ್ ಆಯಿತು ಅಂತ ಹೋಗ್ಬಿಡ್ತಾರೆ. ನನ್ನ ಮಾತು ಮೀರಿನೇ ಮದುವೆ ಮಾಡ್ಕೋತಾವನಲ್ಲ ಅವನು ಅಂತೇಳ್ಬಿಟ್ಟು ಅಲ್ಲಲ್ಲಿ ಕಟ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ಈ ಕಡೆ ಅಳಿಯ ಗೌಡ್ರ ಮನೆಗೆ ಪತ್ರಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪತ್ರಿಕೆ ಕೊಡೋಕ್ಕೆ ಪತ್ರಿಕೆ ಕೊಡೋಕ್ಕೆ ಗೌಡ್ರ ಮನೆಗೆ ಬರ್ತಾನೆ. ಬಂದಾಗ ವೈಜಯಂತ ಆ ಕಡೆ ಮೂತಿ ಮಾಡ್ಕೋತಾಳೆ, ಗೌಡ ಈ ಕಡೆ ಮೂತಿ ಮಾಡ್ಕೋತಾನೆ ಬಂದಿದ್ದಕ್ಕೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಳಿಯಂದ್ರು ಬಂದರು, ಸಂಧ್ಯಾ ಹೇಳ್ತಾನೆ, ನಿಮ್ಮ ಅಳಿಯಂದ್ರು ಬಂದರು ಅಂತ. ಅಳಿಯಂದ್ರ ಏನಕ್ಕೆ ಬತ್ತವ್ರೆ ಈ ಕಡೆ ಅಂತ. ಏನಕ್ಕೆ ಬತ್ತವ್ರೆ ಅಂದರೆ ಮದುವೆ ಫಿಕ್ಸ್ ಆಗಿರೋದಕ್ಕೆ ಹೇಳಕ್ಕೆ ಬತ್ತವ್ರೆ ಅಂತ. ಒಮ್ಮೆ ಸರಿ ಅಂತ ಇಲ್ಲೆಲ್ಲ ಮಾತಾಡ್ತಾನೆ. ಅವ್ರ ಜೊತೆ ಬಂದು ಮೇಲೆ ಎಲ್ಲರೂ ಬರಬೇಕು, ಬರದೇ ಬಿಡಬಾರ್ದು ಅಂತ ಅಕ್ಷತೆ ಕೊಟ್ಟು ಸುಮಾರು ಹೊತ್ತು ಮಾತಾಡಿ ಎಲ್ಲನೂ ವಿಚಾರಿಸ್ಕೊಂಡು ಮಾತಾಡಿ ಆಮೇಲೆ ಬರ್ತೀನಿ, ಇನ್ನೂ 4 ಕಡೆ ಹೇಳೋದಿದೆ, ಬರ್ತೀನಿ ಅಂತೇಳ್ಬಿಟ್ಟು ಹೊರಡ್ತಾನೆ. ಅವನು ಹೊರಟ ಮೇಲೆ ಈ ಅಕ್ಷತೆ ಇಟ್ಕೊಂಡಿರ್ತಾನೆ, ಅಕ್ಷತೆ ತೆಗೆದೆಸಿತಾನೆ ಗೌಡ. ಆವಾಗ ಗುಂಡ ನೋಡ್ತಾ ಇರ್ತಾನೆ, ಅದೇ ಇಷ್ಟೊತ್ತು ಸರಿಯಾಗಿದ್ದ ಅಪ್ಪ ಈಗೇನಾಯಿತು ಅಂತೇಳ್ಬಿಟ್ಟು. ಆಮೇಲೆ ವೈಜಯಂತನೂ ಅಷ್ಟೇ, ಅವಳು ಮುಖ ಉರ್ಸ್ಕೊಂಡು ಗುಂಡನ ಮುಖ ನೋಡ್ತಾಳೆ. ಇಲ್ಲಿ ಏನು ಅಂದರೆ ಗುಂಡಿಗೆ ಮದುವೆ ಆಗ್ತಿಲ್ಲ, ಬಾಳಿಗೆ ಮದುವೆ ಆಗ್ತಿದೆ ಅನ್ನೋದು. ಇಬ್ಬರು ಸ್ನೇಹಿತರು, ಗುಂಡಿಗೆ ಯಾರು ಹೆಣ್ಣು ಕೊಡಲ್ಲ, ಬಾಳಿಗೆ ಎಲ್ಲರೂ ಕೊಡ್ತೀವಿ ಅಂತಾರೆ, ಬಾಳನ್ನೆಲ್ಲ ಪ್ರೀತಿ ಮಾಡ್ತೀವಿ ಅಂತಾರೆ. ಇದು ಇವರಿಬ್ಬರಿಗೆ ಹೊಟ್ಟೆ ಉರಿ. ನನ್ನ ಮಗನ ಇಷ್ಟಪಡಲ್ಲ, ಅವನ್ನ ಇಷ್ಟಪಡ್ತಾರಲ್ಲ ಎಲ್ಲವ. ನಮ್ಮಲ್ಲಿ ಇಷ್ಟೊಂದು ಆಸ್ತಿ ಆಡುವ ಎಲ್ಲ ಇದೆ, ಆದರೂ ಯಾರು ಇಷ್ಟಪಡಲ್ಲ ಅಂತ. ಈ ಸಂಧ್ಯಾ ಬೇರೆ ನಾನು ಈ ಬರಲ್ಲ ಇನ್ನು ಹೋಗ್ತೀನಿ ಅಂತ ಹೋಗಿದ್ದ, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ವಾಪಸ್ ಬಂದ. ಬರಲ್ಲ ಅಂತ ಹೋಗಿದ್ದಲ್ಲ ಸಂಧ್ಯಾ, ಯಾಕಲ್ಲ ಬಂದೆ ಅಂತ ಕೇಳಿದ್ರೆ ಗೌಡ್ರು ಪಾಪ ಒಬ್ಬರೇ ಆಗಿಬಿಡ್ತಾರೆ, ಯೋಚನೆ ಮಾಡ್ತಾರೆ ಅಂತ ಬಂದೆ ಅಂತ. ಏನು ಒಬ್ಬರೇ ಆಗಿರೋ ಯೋಚನೆ ಮಾಡಿ ನಾವೆಲ್ಲ ಇದ್ದೀವಿ ಕಣೋ ಹೋಗೋ ಅಂತ ಅಂದರೆ, ಇಲ್ಲ ಹಂಗೆ ಹೋಗೋಕ್ಕಾಗಲ್ರಿ, ನಾನು ಇಲ್ಲ ಅಂದರೆ ಪಾಪ ಗೌಡ್ರಿ ಭಾಳ ಬೇಜಾರಾಗುತ್ತೆ ಅಂತೇಳಿ ಬಂದು ಅಲ್ಲಿಗೆ ಸೇರ್ಕೋತಾನೆ. ಮತ್ತೆ ಅವನೆಲ್ಲೂ ಹೋಗಲ್ಲ. ಹೀಗೆ ಈ ಕತೆ ಹೀಗೆ ಮುಂದುವರಿತಾ ಇರುತ್ತೆ. ಅದೇ ಸತ್ಯವನ್ನ ಅಪ್ಪ ಬಂದು ಮದುವೆಗೆ ಆಮಂತ್ರಣ ಕೊಟ್ಟು ಕರೆದು ಹೋಗ್ತಾನೆ. ಎಲ್ಲರೂ ಬರಬೇಕು ಅಂತ ಹೇಳಿ ಹೋಗ್ತಾನೆ. ಗುಂಡ ಹೇಳ್ತಾನೆ, ಯಾರು ಬರ್ದಿದ್ರು ನಾನು ಬಂದ್ಬಿಡ್ತೀನಿ, ಬಾಳೋ ಮದುವೆಗೆ ನಾನು ಮಿಸ್ ಮಾಡ್ಕೊಳ್ಳಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಎಲ್ಲರೂ ಬನ್ನಿ ಅಂತ ಹೇಳಿ ಸತ್ಯವನ್ನ ಅಪ್ಪ ಕರೆದು ಹೋಗ್ತಾನೆ. ಗುಂಡ ಖುಷಿಯಾಗಿ ಆಯಿತು ನಾನು ಬರ್ತೀನಿ ಅಂತೇಳಿ ಒಪ್ಕೊತಾನೆ. ಗುಂಡಿಗೆ ಖುಷಿ. ಆಮೇಲೆ ಅವನು ಹೋದ್ಮೇಲೆ ಅಕ್ಷತೆ ಎಲ್ಲ ತೆಗೆದು ಎಸ್ದಾಗ ಅವನ ಮುಖ ಹೆಂಗಾಗಿದೆ ನೋಡಿ, ಇಷ್ಟೊತ್ತು ಒಪ್ಕೊಂಡಿದ್ದಾರೆ, ಈಗ ಹಿಂಗಾದ್ರು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.